ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಸರ್ ನಾವು 2017 ರಿಜಿಸ್ಟರ್ಡ್ ಕಂಪ್ನಿ ಮತ್ತು ನಾವೊಂದು ಸಾಫ್ಟ್ವೇರ್ ಸ್ಟಾರ್ಟಪ್ನಾಗ ಐಡೆಂಟಿಟಿ ಈಸ್ ಎವ್ರಿಥಿಂಗ್. ಸೊ ನಮ್ದು ಐಡೆಂಟಿಟಿ ಈಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಅದ ಕಾರಣಕ್ಕೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂಸ್. ಇನ್ವೆಸ್ಟರ್ ಕನ್ಫ್ಯೂಷನ್, ಕಸ್ಟಮರ್ ಕನ್ಫ್ಯೂಷನ್, customer is not able to verify our products, not able to reach customer care. Sakesh problems adavu. For that reason we filed a case in PDJ Belgaum as a passing of case. Adak namda what we are demanding is to protect our legal rights. ನಾವು ಎಷ್ಟು ದಿನದಿಂದ ಬೆಳಗಾವಿ ಇದ್ದೀವಿ ಸರ್. ತಾವೇನು ಅಂದ್ರೆ ಏನೇನು ತಮ್ಮ ಪ್ರಾಡಕ್ಟ್ಸ್ ಏನೇನು? ಬೇಸಿಕಲಿ ವಿ ಆರ್ ಅ ಸಾಫ್ಟ್ವೇರ್ ಕಂಪ್ನಿ. ಇದು ಒಂದು ಸಾಫ್ಟ್ವೇರ್ ಕಂಪ್ನಿ. ನಾವು ಎಜುಕೇಷನ್ ಫೀಲ್ಡ್ನಾಗ ಕೆಲಸ ಮಾಡ್ತೀವಿ. ಮತ್ತು ಅದ್ರಾಗ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್, CET, JEE ಪ್ಲಸ್ ಗವರ್ಮೆಂಟ್ ಜಾಬ್ಸ್. ನಮ್ದು ಎರಡು ಪೇಟೆಂಟ್ಸ್ ಅದಾವೆ. ಒನ್ ಈಸ್ ಇನ್ ಡ್ರೈವಿಂಗ್ ಸೇಫ್ಟಿ, ಅದು ಆ್ಯಂಡ್ ಸೆಕೆಂಡ್ ವೈಫೈ ಮಾನಿಟೈಸೇಷನ್. ವೈಫೈ ಮಾನಿಟೈಸೇಷನ್ನಾಗ ಇಟ್ಸ್ ಅ ವೇ ಟು ಜನರೇಟ್ ರೆವೆನ್ಯೂ. ಕಾಸ್ಟ್ ಆಫ್ ದ ಇಂಟರ್ನೆಟ್ ಕಡಿಮೆ ಆಗ್ತಿದೆ ಅದ್ರಾಗ. ಸೊ ವಿ ಹ್ಯಾವ್ ಅ ಲಾರ್ಜರ್ ಕಾಂಟ್ರಾಕ್ಟ್ಸ್. ಮೇ ಬಿ ವೆರಿ ಸೂನ್ ನಾವು ಅದು ರೋಲ್ ಔಟ್ ಮಾಡಕ್ಕೆ ಚಾಲೂ ಮಾಡ್ತೀವಿ, ವಿಚ್ ವಿಲ್ ಡ್ರಾಸ್ಟಿಕ್ಲಿ ರಿಡ್ಯೂಸ್ ದ ಕಾಸ್ಟ್ ಆಫ್ ಇಂಟರ್ನೆಟ್. ಕಾಸ್ಟ್ ಪರ್ ಯೂಸರ್ಗೆ ಭಾಳ ಕಡಿಮೆ ಆಗ್ಬೋದು ಇದು ಡೋಪಾನೆಟ್ ಪ್ರಾಡಕ್ಟ್ಲಿಂದ. ಸೊ ಫಾರ್ ದಿಸ್ ವಿ ಸ್ಟಾರ್ಟೆಡ್ ರೇಸಿಂಗ್ ಫಂಡ್ಸ್ ಲಾಸ್ಟ್ ಇಯರ್ ಸ್ಟಾರ್ಟಿಂಗ್. ಬಟ್ ಬಿಕಾಸ್ ದಿಸ್ ಇಸ್ ಕನ್ಫ್ಯೂಷನ್ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಅದಕ್ಕೆ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ರೋಡ್ ಸೇಫ್ಟಿದು ಒಂದು ಪೇಟೆಂಟ್ ಐತೆ ನಮ್ದು. ಆ ಥರ ಇಟ್ಸ್ ಲೈಫ್ ಸೇವಿಂಗ್ ಪೇಟೆಂಟ್ ಐತ್ರಿ ಅದು. ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಫಂಡೆಡ್, ಅವರು ನಮ್ಗೆ ಫಂಡು ಮಾಡ್ಯಾರ. ಮತ್ತು ಒಂದು ಆರ್ಡರ್ ಐತಿ ನಮ್ಮ ಕಡೆ. ಇದು ವೈಲ್ ಡ್ರೈವಿಂಗ್ ಪೀಪಲ್ ಸ್ಪೀಕ್ ಆನ್ ದ ಫೋನ್, ಕಾಸಸ್ ಲಾಟ್ ಆಫ್ ಆಕ್ಸಿಡೆಂಟ್ಸ್. ಅದು ಅವಾಯ್ಡ್ ಮಾಡ್ಲಿಕ್ಕೆ ಇದು ಟೆಕ್ನಾಲಜಿ ನಾವು ರೆಡಿ ಮಾಡಿವಿ. ಸೊ ಇಟ್ಸ್ ಕಾಲ್ಡ್ ಲೈಫ್ ಸೇವಿಂಗ್ ಸೊಲ್ಯೂಷನ್. That is also a patented product. ಸರ್, ಈಗ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿ ವಿರುದ್ಧ ಹೋರಾಟ ಮಾಡ್ತೀವಿ. ಹೌದು. ಹೆಂಗೆ ಮುಂದೆ ತಗೊಂಡೋಗಿ ಸರ್ಕಾರದಿಂದ ಏನಾದರೂ ನಿಮಗೆ ಅಂದ್ರೆ ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತಕ್ಕಂಥ ಆಗ್ರಹ ಇದೆಯಾ? Naturally, we are Indian company registered in India 2017. As per Indian law, ನಾವು ಲಾ ಅವಾಯ್ಡ್ ಮಾಡಿ ಎಲ್ಲ ಮಾಡಿವಿ. 2017 is a prior use. ನಾವು ಅವ್ರಕ್ಕಿಂತ ಭಾಳ ಮೊದಲದೀವಿ ಇಲ್ಲಿ. ಮತ್ತು ಇಂಡಿಯನ್ ಲಾ ಆಲ್ಸೋ ಪ್ರೊಟೆಕ್ಟ್ಸ್ ಪ್ರಯರ್ ಯೂಸ್. ಮೋರ್ ಇಂಪಾರ್ಟೆಂಟ್ಲಿ ನಾವು ಒಂದು ಟಿಪಿಕಲ್ ಸ್ಟಾರ್ಟಪ್ ರೀಪ್ರೆಸೆಂಟ್ ಮಾಡ್ತೀವಿ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಕರ್ನಾಟಕ ಆ್ಯಂಡ್ ಆಲ್ ಸ್ಟಾರ್ಟಪ್, ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಟಾರ್ಟಪ್ಸ್ ಓನ್ಲಿ. ಸೊ ಅ ಬಿಗ್ ಕಂಪ್ನಿ ಶುಡ್ ನಾಟ್ ರಿಯಲಿ ಪುಷ್ ಡೌನ್ ಸ್ಟಾರ್ಟಪ್. ನಾವು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಐತಿ. ಸೊ ಎಂಟೈರ್ ಸ್ಟಾರ್ಟಪ್ಸ್ ಆರ್ contributing a lot to the economy of India. So we expect and we believe that we'll get the justice and a good message to all the startups of a fairness will go. We are expecting. ತಾವೆಲ್ಲ ರಿಜಿಸ್ಟರ್ ಮಾಡಿದ್ರಿ, ತಮ್ಮ ಕಡೆ ರಿಜಿಸ್ಟರ್ ಕಾಪಿ ಇದ್ದು ತೋರಿಸಿದ್ರಿ? Yeah, we are, see, this is idu namda government of India, Ministry of Corporate Affairs 2017 registered copy. This is Startup India 2018. This is a patent central government. Again, these are idu eradu copy to central government certificate. The patent on Anthropic Software Private Limited 2018. Another patent 2022-23. So all our all documents shows that from 2017 till today we are in a continuous use with the Anthropic name. ಹಂಗೆ ಮಾಡ್ತೀವಿ. ಸರ್, ಈಗ ಅದು ಇಂಟರ್ನ್ಯಾಷನಲ್ ಕಂಪನಿ ಇದೆ, ಅವ್ರು ಇಂಡಿಯಾಕ್ಕೆ ಬರೋ ಮುಂದೆ ಚೆಕ್ ಮಾಡಬೇಕಂತ ಇದು ಕಂಪನಿ ಇದೆಯೇ, ಏನು ಮಾಡಬೇಕು ಅಂತ ಇದನ್ನ ಮಾಡಿದಾರ ಅವರು ಇಲ್ವಾ? ಆಗಸ್ಟ್ 2025ನಾಗ ಅವರು ನಮ್ಗೊಂದು ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಲೀಗಲ್ ನೋಟಿಸ್ಗೆ ನಮ್ಗೆ ರಿಪ್ಲೈ ನಾವು ಮಾಡಿದ್ದೀವಿ. the entire legal notice period ran for 1 month.
ಸೊ ಅವ್ರಿಗೆ ಆಲ್ರೆಡಿ ಗೊತ್ತೈತಿ ದೇರ್ ಇಸ್ ಅ ಕಂಪ್ನಿ ಇನ್ ಇಂಡಿಯಾ ವಿತ್ ಸೇಮ್ ನೇಮ್ ಆಂಥ್ರೋಪಿಕ್. ದೆನ್ ದೇ ಅವ್ರಿಗೆ ಅವ್ರದ್ದು ರಿಜಿಸ್ಟ್ರೇಷನ್ ಮತ್ತು ಡಿಸೆಂಬರ್ ಜನವರಿನಾಗ ಮಿನಿಸ್ಟ್ರಿ ಆಫ್ MCL ಇಂದ ಸಿಕ್ಬಿಟ್ಟೈತಿ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ದೇ ಆಲ್ರೆಡಿ ನೋ. ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟ ಮಾಡಿ ಮೊಹಮ್ಮದ್ ಅಯಾಜ್.